Good morning, my dear students. Welcome to English online classes. Yesterday we already discussed about the lesson Everything I Need to Know I Learned in the Forest, written by Vandana Shiva. In last class we already learnt about so many things about the lesson Everything I Need to Know I Learned in the Forest. ಓಕೆ, ನೀವು ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಆಲ್ರೆಡಿ ನಾವು ಆಥರ್ ಇಂಟ್ರೊಡಕ್ಷನು, ಪ್ರೀ ರೀಡಿಂಗ್ ಆಕ್ಟಿವಿಟಿ ಅಂಡ್ ಆಲ್ಸೋ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿ, these are all things we already discussed in the last class. Okay, and also we already learnt about how the Vandana Shiva started his ecological journey. ಹೇಗೆ ಅವರ ಎಕಲಾಜಿಕಲ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ, ಯಾಕೆ ಅದನ್ನ, ಅವರ ಉದ್ದೇಶ ಏನು. Okay, in this particular lesson we can see one of the strong major theme is to save the forest, because today we can see the Chipko contemporary ecology movement began the Chipko, a non-violent response to the large scale deforestation. Okay, ನೋಡಿ, ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರು ಯಾವ ಪಾಯಿಂಟ್ಸ್ ನ ಇಲ್ಲಿ ಆಡ್ ಮಾಡ್ತಾ ಹೋಗ್ತಾರೆ, ಏನ್ ಹೇಳಕ್ ಕೊಡ್ತಿದ್ದಾರೆ ಅಂತಂದ್ರೆ, ಆಕ್ಚುಲಿ ಅವರು one of the famous internationally renowned activist for biodiversity about the corporate globalization, but also she has to be used one of the main points in this particular lesson, that is to save the forest. But also she uses she added one of the main points, that is Chipko movement, but also behind monocultures, Red Earth worldview, and also rights of nature on the global stage, what nature teaches, and also nature as poetry of the forest. These are all things we can see in this particular lesson. But yesterday class we already learnt about his native place, Himalayan Garhwal region, but also the Chipko movement. These are all things we already discussed in the last class. Okay, ನೋಡಿ, ಅವರು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆಲ್ರೆಡಿ ಅವರ ಒಂದು ಎಕಲಾಜಿಕಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಫಾರೆಸ್ಟ್ ಆಫ್ ದಿ ಹಿಮಾಲಯ. ಬೇಸಿಕಲಿ ಅವರ್ ಫಾದರ್ ಇಸ್ ಒಬ್ಬ ಕನ್ಸರ್ವೇಟರ್, ಅಂದ್ರೆ ಒಬ್ಬ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಂತ ಹೇಳ್ಬೋದು. ಅವರ ತಾಯಿ ಬೇಸಿಕಲಿ ಫಾರ್ಮರ್. ಅವರು ಆಫ್ಟರ್ ಫ್ಲೀಯಿಂಗ್ ದ ಟ್ರಾಜಿಕ್ ಪಾರ್ಟಿಷನ್ ಟೈಮಲ್ಲಿ ಅವರು ಆ ಪ್ಲೇಸ್ ಬರ್ತಾರೆ. ಬೇಸಿಕಲಿ ಶಿ ಇಸ್ ಆಲ್ಸೋ ದ ಗ್ರೇಟ್ ಕಂಪೋಸರ್. ಸುಮಾರು ಪೈನ್ಸ್ನವರು ಕಂಪೋಸ್ ಕೂಡ ಮಾಡಿದ್ದಾರೆ ಅಬೌಟ್ ದಿ ಟ್ರೀಸ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಅಂಡ್ ಆಲ್ಸೋ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್. ಅವರ ಒಂದು ಜರ್ನಿನ ಅವರಿಗೆ ಪ್ರತಿಯೊಂದು ಕೂಡ ಅವರ ಒಂದು ಪ್ರತಿಯೊಂದು ಉದ್ದೇಶ ಏನಾಗಿದ್ದಪ್ಪ ಅಂದ್ರೆ, ಕಾಡು ಅರಣ್ಯ ನಾಶ ಆಗ್ತಾ ಇರೋದನ್ನ ನಾವು ಉಳಿಸ್ಬೇಕು, ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ನಾವು ಹೇಳ್ತೀವಿ, ಆದ್ರೆ ಇಲ್ಲಿ ಅದು ಡಿಫಾರೆಸ್ಟ್. ಇವತ್ತು ವಿ ಕ್ಯಾನ್ ಅಬ್ಸರ್ವ್ ದ ಹೆವಿ ಡಿಫಾರೆಸ್ಟೇಷನ್, ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್, ಅದು ಅಫಾರೆಸ್ಟೇಷನ್ ಆಗಬೇಕು ಅಂತ ಅವರು ಇಲ್ಲಿ ತುಂಬಾನೇ ಒಂದು ಹೋರಾಟ ಮಾಡ್ತಾ ಹೋಗ್ತಾರೆ. ವಂದನಾ ಶಿವ ಅಂತ ಹೇಳ್ಬೋದು. ನೋಡಿ, ಅವ್ರು ದಿಸ್ ಇಸ್ ಬೇಸಿಕಲಿ ಎಸ್ಸೆ. ಈ ಒಂದು ಎಸ್ಸೆಯಲ್ಲಿ ಅವರ ಓವರ್ ಆಲ್ ಜರ್ನಿ, ಅವರ ಫಸ್ಟ್ ಎಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಆಗಿದ್ದು ಅವರ ನೇಟಿವ್ ಪ್ಲೇಸ್ ಹಿಮಾಲಯನ್ ಗರ್ವಾಲ್ ರೀಜನ್ ಅಲ್ಲಿ. ಅಲ್ಲಿರೋ ಅನ್ಎಜುಕೇಟೆಡ್ ವುಮೆನ್ಗೆ ಒಂದು ಅವೇರ್ನೆಸ್ ಮೂಡಿಸೋ ಪ್ರಯತ್ನ ಮಾಡ್ತಾರೆ ಬಿಗಿನಿಂಗ್ ಆಫ್ ದಿ ಸ್ಟೋರಿಯಲ್ಲಿ. ಅದನ್ನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಓಕೆನಾ? ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ಲಿಸನ್ ಹಿಯರ್. In the 1970s, peasant women from a region in the Garhwal Himalaya had come out in the defense of the forest. ಅಂದ್ರೆ 1970s ಅಲ್ಲಿ ಅಲ್ಲಿರೋ ಮಹಿಳೆಯರು, ಅವರ ರೀಜನ್ ಇರೋ ಮಹಿಳೆಯರು ಕಮ್ ಔಟ್ ದ ಡಿಫೆನ್ಸ್ ಆಫ್ ದಿ ಫಾರೆಸ್ಟ್. ಅಂದ್ರೆ ಅವರು ಯಾವ ತರ ಫಾರೆಸ್ಟ್ ರಕ್ಷಣೆ ಮಾಡ್ಕೊಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ. ಆಕ್ಚುಲಿ ದೇ ಡಿಡಂಟ್ ನೋ ದ ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್. ಸೊ ಆನ್ ದಟ್ ಟೈಮ್ ವಂದನಾ ಶಿವ is Vandana Shiva started his ecological journey. She said that logging had led to landslides and floods and scarcity of water, food and fuel. Since women provide these basic needs, the scarcity means longer walks for collecting water and firewood and a heavier burden. ಅಂದ್ರೆ ಇವತ್ತು ಮರವನ್ನು ಕತ್ತರಿಸಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಮರಗಳನ್ನ ಕಡಿಯೋದ್ರಿಂದ ಇವತ್ತು ನಮಗೆ ರಿಸಲ್ಟ್ ಎಷ್ಟು ಒಂದು ಅಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ, ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ತುಂಬಾನೇ ನಮಗೆ ದುಷ್ಪರಿಣಾಮ ಬೀರ್ತಾ ಇದೆ. ಯಾವ ತರಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಸ್ಲೈಡ್ಸ್, ಭೂಕುಸಿತಗಳು ಉಂಟಾಗ್ತಾ ಇದೆ, ಫ್ಲಡ್ಸ್, ಪ್ರವಾಹ ಬರ್ತಾ ಇದೆ, ಸ್ಕೇರ್ಸಿಟಿ ಆಫ್ ವಾಟರ್, ನೀರಿನ ಕೊರತೆ ಉಂಟಾಗ್ತಾ ಇದೆ, ಫುಡ್ ಅಂಡ್ ಫ್ಯೂಯಲ್, ಸೌದೆ ಮತ್ತು ಇಂಧನದ ಒಂದು ಕೊರತೆ ಉಂಟಾಗ್ತಾ ಇದೆ. ಇಷ್ಟು ಕೂಡ ಅಲ್ಲಿರೋ ಮಹಿಳೆಯರಿಗೆ ಎಲ್ಲ ಬೇಸಿಕ್ ನೀಡ್ಸ್. ಅವ್ರಿಗೆ ಎಷ್ಟು ಸ್ಕೇರ್ಸಿಟಿ ಆಫ್ ವಾಟರ್ ಆಗಿದೆ ಅಂಡ್ ಆಲ್ಸೋ ಫುಡರ್ ಆಗಿದೆ ಅಂತಂದ್ರೆ,
longer walks to collect the water and firewood. This is heavier burden. ಅಷ್ಟು ತುಂಬ ಕಷ್ಟಪಡ್ತಾ ಇದ್ರು. ಅಂಥವ್ರಿಗೆ ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅಂತೇಳಿ ಅವರ ಜರ್ನಿನ ಮೊದಲನೇ ಬಾರಿಗೆ ಅವರ ಒಂದು ನೇಟಿವ್ ಪ್ಲೇಸ್ ಇಂದನೇ ಸ್ಟಾರ್ಟ್ ಮಾಡ್ತಾರೆ ವಂದನಾ ಶಿವ ಅವರು. ವುಮೆನ್ ನ್ಯೂ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ವಾಸ್ ನಾಟ್ ಟಿಂಬರ್ ಫ್ರಮ್ ಎ ಡೆಡ್ ಟ್ರೀ ಬಟ್ ದ ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್, ಫುಡ್ ಫಾರ್ ದೇರ್ ಕ್ಯಾಟಲ್ ಅಂಡ್ ಫ್ಯೂಯಲ್ ಫಾರ್ ದೇರ್ ಹರ್ಬ್ಸ್. ಅಂದ್ರೆ ಆಕ್ಚುಲಿ ವುಮೆನ್ ನೋ ಅಬೌಟ್ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ವಾಸ್ ನಾಟ್ ಟಿಂಬರ್ ಫ್ರಮ್ ಎ ಡೆಡ್ ಟ್ರೀ, ಮರ ಕಡ್ಬಿಟ್ಟು ಅದನ್ನ ಕಟ್ಟಿಗೆ ತಗೊಂಡು ಮಾರ್ಕೊಳ್ಳೋದಂತಲ್ಲ. ಬರೀ ನಾವು ವ್ಯಾಪಾರ ದೃಷ್ಟಿಕೋನದಿಂದ ನೋಡಬಾರ್ದು. ಬಟ್ ದ ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್, ನಮ್ಮ ಹಳ್ಳಗಳು, ನಮ್ಮ ಕಾಲುವೆಗಳು, ನಾವು ಅದನ್ನು ಉಳಿಸ್ಕೋಬೇಕು. ಇಲ್ಲ ಅಂತಂದ್ರೆ ನಮ್ಗೆ ಆಹಾರ ಮತ್ತು ಫುಡ್ ಫಾರ್ ದೇರ್ ಕ್ಯಾಟಲ್. ಕ್ಯಾಟಲ್ ಅಂದ್ರೆ ಜಾನುವಾರುಗಳು, ಲೀವ್ ಸ್ಟಾಕ್ ಹರ್ಡರ್ಸ್ ಅಂದ್ರೆ ದನ ಕರುಗಳಿಗೆ, ಮೇಕೆ ಕುರಿಗಳಿಗೆ ಒಂದು ನೀರು ಬೇಕು. ಫ್ಯೂಯಲ್ ಇಂಧನ, ಅಂಡ್ ಹರ್ಸ್ ಅಂತಂದ್ರೆ ಫೈರ್ ಪ್ಲೇಸ್, ಅಗ್ನಿ, ಇವೆಲ್ಲವೂ ಕೂಡ ಬೇಕು. The women declare that they would hug the trees and the loggers would have to kill them before killing the trees. ನೋಡಿ, when Vandana Shiva started his ecological journey in the Himalayan region, ಒಂದು ಗರ್ವಾಲ್ ರೀಜನ್ ಅಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿರೋ ಮಹಿಳೆಯರಿಗೆ, ಅನ್ಎಜುಕೇಟೆಡ್ ವುಮೆನ್ಗೆ ಅವ್ರಿಗೆ ತಿಳಿಸ್ಕೊಡ್ತಾರೆ ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್ ಏನು ಅಂತ. ಅದು ಗೊತ್ತಾದ ನಂತರ ಅವರೆಲ್ಲರೂ ಕೂಡ ದೇ ವುಡ್ ಹಗ್ ದ ಟ್ರೀಸ್ ಅಂಡ್ ದ ಲಾಗರ್ಸ್ ವುಡ್ ಹ್ಯಾವ್ ಕಿಲ್ ದೆಮ್ ಬಿಫೋರ್ ಕಿಲ್ ದ ಟ್ರೀ. ಮೊದಲು ಅವನ್ನ ಮರ ಕಡಿಯೋಕ್ಕಿಂತ ಮುಂಚೆ ನಮ್ಮನ್ನು ಸಾಯಿಸಿ ಮೊದಲು. ಯಾಕಂದ್ರೆ ಅವನು ಕಡಿಯೋದ್ರಿಂದ ನಮ್ಮನ್ನು ನಾವೇ ಕೊಂದಂಗೆ ಅರ್ಥ. ಯಾಕಂದ್ರೆ ಅಂಥ ಒಂದು ಪವಿತ್ರವಾದ ಅವೆಲ್ಲ ನಮಗೆ ಸಿಕ್ಕಿರುವಂಥ ನಮ್ಗೆ ಅಫೆಕ್ಟ್ ಆಗುತ್ತೆ. ಅವನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ನಾವು ಯಾವುದೇ ಕಾರಣಗಳನ್ನು ನಾವು ಏನು ಮಾಡಬೇಕು, ಕಳ್ಕೋಬಾರ್ದು ಅಂತ ಅವರು ಹೇಳ್ತಾರೆ. ಸೊ ಆ ಟೈಮಲ್ಲಿ ಒಂದು ಫೋಕ್ ಸಾಂಗ್ ಕೂಡ ಹೇಳ್ತಾರೆ, ಒಂದು ಜನಪದ ಗೀತೆ. ಯಾವ ಥರ ಆ ಪೀರಿಯಡಲ್ಲಿ ಬರುತ್ತೆ ಅಂದರೆ, ಲಿಸನ್ ಹಿಯರ್. ದೀಸ್ ಬ್ಯೂಟಿಫುಲ್ ಓಕ್ಸ್ ಆಫ್ ರುಡೋಡೆಂಡ್ರಾನ್ಸ್, ದೇ ಗಿವ್ ಅಸ್ ಕೂಲ್ ವಾಟರ್, ಡೋಂಟ್ ಕಟ್ ದೀಸ್ ಟ್ರೀಸ್, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ನೋಡಿ, ದ ಫೋಕ್ ಸಾಂಗ್ ಆಫ್ ದಟ್ ಪೀರಿಯಡ್ ಹೇಳ್ತಾ ಇರುವಂತ ದೀಸ್ ಬ್ಯೂಟಿಫುಲ್ ಓಕ್ ಮರ, ಓಕ್ ಇಸ್ ಒನ್ ಟೈಪ್ ಆಫ್ ಟ್ರೀ. ರುಡೋಡೆಂಡ್ರಾನ್ಸ್ ಅಂದ್ರೆ ಸ್ಮಾಲ್ ಶ್ರಬ್ಸ್ ಆಫ್ ಟ್ರೀಸ್, ಎವರ್ ಗ್ರೀನ್ ಶ್ರಬ್ಸ್ ಅಂತ, ಹಚ್ಚ ಹಸಿರು ಯಾವಾಗಲೂ ಕಾಣುವಂತ ಸುಂದರವಾದ ಹಸಿರು ಬಳ್ಳಿಗಳು, ಎವರ್ ಗ್ರೀನ್ ಶ್ರಬ್ಸ್. ಆ ಮರಗಳು, ಬಳ್ಳಿಗಳು ನಮ್ಗೆ ಏನ್ ಕೊಡ್ತಾ ಇದೆ? ದೇ ಗಿವ್ ಅಸ್ ಕೂಲ್ ವಾಟರ್, ಕುಡಿಯೋಕೆ ನಮ್ಗೆ ತಣ್ಣಗೆ ನೀರು ಕೊಡ್ತಾ ಇದೆ. ಅಂತ ಒಂದು ನೀರು ಕೊಡುವಂತ ಗಿಡ ಮರಗಳನ್ನ ಕಡಿಬೇಡಿ. ಡೋಂಟ್ ಕಟ್ ದೀಸ್ ಟ್ರೀಸ್, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ನಾವು ಇರೋವರೆಗೂ ಅದನ್ನು ಶಾಶ್ವತವಾಗಿ ಉಳಿಸ್ಕೋಬೇಕಾದ ಕರ್ತವ್ಯ ನಮಗಿದೆ. ದಯವಿಟ್ಟು ಅದನ್ನು ಕಡಿಬೇಡಿ, ಅದನ್ನು ಕಾಪಾಡಿ, ಅದನ್ನು ಉಳಿಸ್ಕೊಡಿ ಅಂತೇಳಿ ಸಾಂಗ್ ಮುಖಾಂತರ ಅಲ್ಲೆಲ್ಲ ಒಂದು ಜನಕ್ಕೆ ಅವೇರ್ನೆಸ್ ಮೂಡಿಸ್ತಾರೆ. ಇದಿಷ್ಟು ಕೂಡ ಅವರ ಒಂದು ಎಕಲಾಜಿಕಲ್ ಜರ್ನಿ ಒಂದು ಫಸ್ಟ್ ಸ್ಟೆಪ್. ವಂದನಾ ಶಿವ ಅವರು ಅಲ್ಲಿರೋ ಹಿಮಾಲಯನ್ ಗರ್ವಾಲ್ ರೀಜನ್ ಇರೋ ಮಹಿಳೆಯರಿಗೆ ಅದು ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್ ಏನು ಅಂತ ಅವರು ತೋರಿಸ್ಕೊಡ್ತಾರೆ. ಓಕೆ, ಲೇಟರ್ in 1973 I had gone to visit my favorite forest and swim in my favorite stream before leaving for Canada to do my PhD. But the forests were gone and the stream was reduced to a trickle. ನೋಡಿ, Vandana Shiva initially she has been started his ecological journey in the Himalayan Garhwal region. Later in 1973 he had gone to visit his favorite forest. Vandana Shiva ಕೆಲವು ಫಾರೆಸ್ಟ್ಗೆ ಅವರು ವಿಸಿಟ್ ಕೊಡ್ತಾರೆ. ಬಿಕಾಸ್ ಅವರು PhD ಕೆನಡಾಗೆ ಅವರು PhD ಹೋಗಿ PhD ಮಾಡ್ಬೇಕಂತ ಇರ್ತಾರೆ ಯಾವುದ್ರ ಬಗ್ಗೆ, ಫಾರೆಸ್ಟ್ ಬಗ್ಗೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಫಸ್ಟು ಆ ಸರ್ವೆ ಮಾಡೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಎಲ್ಲ ಫಾರೆಸ್ಟ್ ವಿಸಿಟ್ ಕೊಡ್ತಾರೆ. ಬಿಫೋರ್ ಲಿವಿಂಗ್ ಫಾರ್ ಕೆನಡಾ ಟು ಡೂ ಮೈ PhD. ಫಾರ್ ದ ರಿಸಲ್ಟ್ ಅವ್ರು ಏನಾಗುತ್ತೆ, ಅವರು ವಿಸಿಟ್ ಕೊಟ್ಟಾಗ ಎಲ್ಲ ಫಾರೆಸ್ಟ್ ವರ್ ಗಾನ್, ಎಲ್ಲ ನಶಿಸಿ ಹೋಗಿದೆ, ಕಾಡು ನಾಶ ಆಗಿದೆ. ಅಂಡ್ ಎ ಸ್ಟ್ರೀಮ್, ಹಳ್ಳಗಳು ವಾಸ್ ರೆಡ್ಯೂಸ್ಡ್ ಟು ಎ ಟ್ರಿಕಲ್, ಒಂದು ಹನಿ ಡ್ರಾಪ್ ಬೈ ಡ್ರಾಪ್, ಅಂದರೆ ನೀರು ಸಮೇತ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಹಳ್ಳಗಳೆಲ್ಲ ಬತ್ತಿ ಹೋಗಿದ್ದಾವೆ, ಡ್ರೈ ಆಗಿದೆ. ಫಾರೆಸ್ಟ್ ವರ್ ಗಾನ್. ಇದು ನೋಡಿದಂಥ ವಂದನಾ ಶಿವರಿಗೆ ತುಂಬ ಬೇಜಾರಾಗುತ್ತೆ. ಬಿಕಾಸ್ I had gone to visit my forest and swim in my favorite stream before leaving Canada to do my PhD ಮಾಡೋಕೆ ಹೋಗೋಕ್ಕಿಂತ ಮುಂಚೆ ಅವರು ಎಲ್ಲ ಫಾರೆಸ್ಟ್ ವಿಸಿಟ್ ಕೊಡ್ತಾರೆ. ಹೋದಾಗ ಗೊತ್ತಾಗುತ್ತೆ ಅವರಿಗೆ ಫಾರೆಸ್ಟ್
the stream was reduced to a trickle ಅಂತ ಅವರು ಹೇಳ್ತಾ ಹೋಗ್ತಾರೆ. So at that time she has been decided to go through the Chipko movement, volunteer. Today I decided to become a volunteer for the Chipko movement, and I spent every vacation doing padayatras, walking pilgrimages, documenting the deforestation and the work for the forest activists and spreading the message of Chipko. Okay. Initially we already learned about the pre-reading activity. In that pre-reading activity we can see one of the strong main question, have you heard of Chipko movement? Okay. ನೋಡಿ ಇಲ್ಲಿ ವಂದನಾ ಶಿವ ಅವರು ಕೂಡ ಚಿಪ್ಕೋ ಮೂವ್ಮೆಂಟ್ ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಿಕಾಸ್ ಚಿಪ್ಕೋ ಮೂವ್ಮೆಂಟ್ ಒನ್ ಆಫ್ ದ ಫೇಮಸ್ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಸುಂದರ್ಲಾಲ್ ಬಹುಗುಣ ಇನ್ January 9, 1927 ಅಲ್ಲಿ ಸುಂದರ್ಲಾಲ್ ಬಹುಗುಣ ಅವರು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಈ ಮೂವ್ಮೆಂಟ್ ನ ಒಂದು ಮೇನ್ ಥೀಮ್ ಬಂದು ಟು ಸೇವ್ ದಿ ಫಾರೆಸ್ಟ್. ಸೊ ಅಲ್ಲಿರೋ ಒಂದು ಮೂವ್ಮೆಂಟ್ ಅಲ್ಲಿ ಮಹಿಳೆಯರು ತುಂಬಾ ಒಂದು ಮೇಜರ್ ರೋಲ್. ಬಿಕಾಸ್ ವೆನ್ ದ ಗೌರ್ಮೆಂಟ್ ಅಫಿಷಿಯಲ್ಸ್ has contracted to cut the trees, on that time all the women are hugged the trees and protest, kadibedi don't cut the trees to save the forest ಅಂತೇಳಿ ಅಲ್ಲಿ ಹೇಳ್ತಾರೆ. ಸೊ ಇದನ್ನು ನೋಡಿದಂತ ವಂದನಾ ಶಿವ ಅವರು ಕೂಡ ವಾಲಂಟಿಯರ್ ಇವರು ಕೂಡ ಆ ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಪಾಲ್ಗೊಳ್ತಾರೆ. ಐ ಸ್ಪೆಂಡ್ ಎವ್ರಿ ವೆಕೇಶನ್ ಡೂಯಿಂಗ್ ಪಾದಯಾತ್ರಾಸ್. ಅವ್ರಿಗೆ ಯಾವಾಗೆಲ್ಲ ಫ್ರೀ ಆಗುತ್ತೆ ಎಲ್ಲ ಟೈಮಲ್ಲೂ ಅವರೇ ವಾಲಂಟಿಯರ್ ಹೋಗಿ ಅವ್ರ ಜೊತೆ ನಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಡಾಕ್ಯುಮೆಂಟಿಂಗ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ಯಾವುದ್ರ ಬಗ್ಗೆ, ಎಷ್ಟು ಲೆವೆಲ್ ನಲ್ಲಿ ಯಾವ ಲೆವೆಲ್ ಡಿಫಾರೆಸ್ಟೇಷನ್ ಆಗ್ತಾ ಇದೆ, ದ ವರ್ಕ್ ಆಫ್ ದಿ ಫಾರೆಸ್ಟ್ ಆಕ್ಟಿವಿಸ್ಟ್. ಫಾರೆಸ್ಟ್ ಬಗ್ಗೆ ಅವರು ಇನ್ಫಾರ್ಮೇಶನ್ ತಿಳ್ಕೊಂಡು ಅದು ಯಾರೆಲ್ಲ ಅಲ್ಲಿ ಎಲ್ಲಿ ನಾಶ ಆಗ್ತಿದೆ ಅಲ್ಲೆಲ್ಲ ಹೋಗಿ ಅದನ್ನ ತಡೆಯೋ ಪ್ರಯತ್ನ ಇವರು ವಾಲಂಟಿಯರ್ ತಗೊಳ್ತಾರೆ. ಅಂಡ್ ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ. ಆ ಚಿಪ್ಕೋ ಮೆಸೇಜ್ ಎಲ್ಲ ಕಡೆ ಇವರು ಸ್ಪ್ರೆಡ್ ಮಾಡ್ತಾರೆ. ಎಲ್ಲರೂ ಗೊತ್ತಾಗ್ಲಿ ಹೆಚ್ಚು ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್ ಏನು ಅಂತ ಪ್ರತಿಯೊಬ್ಬರು ಗೊತ್ತಾಗಬೇಕು ಅಂತ ಅವರು ವಾಲಂಟಿಯರ್ ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ನ ತೋರಿಸ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ ಓಕೆ ಇನ್ ದಿಸ್ ಮೀನ್ ವೈಲ್ ಒನ್ ಆಫ್ ದ ಡ್ರಾಮಾಟಿಕ್ Chipko action took place in the Himalayan village of Advani in 1977. When a village woman named Bachni Devi led resistance against her own husband, who had obtained a contract to cut trees. When officials arrived at the forest, the woman held up lighted lanterns, although it was broad daylight. ನೋಡಿ, ವಂದನಾ ಶಿವ ಅವರು ಈ ಒಂದು ಎಸ್ಸೆಯಲ್ಲಿ ಹಲವಾರು ಪಾಯಿಂಟ್ಸ್ ನಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಂದ್ರೆ ಚಿಪ್ಕೋ ಮೂವ್ಮೆಂಟ್. ಈ ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಅವರು ಕೂಡ ವಾಲಂಟಿಯರ್ ಪಾಲ್ಗೊಳ್ತಾರೆ. ಅಲ್ಲಿ ಒಂದು ಡ್ರಾಮಾಟಿಕ್ ಚಿಪ್ಕೋ ಆಕ್ಷನ್ ನಡೆಯುತ್ತೆ. ಏನಾಗುತ್ತೆ ಅಂತಂದ್ರೆ ಎಲ್ಲಿ ಅಂದ್ರೆ ಹಿಮಾಲಯನಲ್ಲಿ ಬರುವಂತ ಒಂದು ಹಳ್ಳಿ ಅಡ್ವಾನಿ ಅನ್ನೋ ವಿಲೇಜ್ ಅಲ್ಲಿ 1977 ಅಲ್ಲಿ 1977ರಲ್ಲಿ ವಿಲೇಜ್ ವುಮೆನ್ ನೇಮ್ಡ್ ಬಚ್ನಿ ದೇವಿ ಅನ್ನೋ ಒಬ್ಬ ಮಹಿಳೆ led resistance against her own husband, who had obtained the contract to cut the trees. Today, Bachni Devi, the lady, basically, led resistance against her own husband. Our husband ವಿರುದ್ಧವಾಗಿ ಏನ್ ಮಾಡ್ತಾರೆ, ಆ ಚಳವಳಿಯಲ್ಲಿ ಪಾಲ್ಗೊಳ್ತಾರೆ. Because her husband and all officials, government officials, has contracted to cut the trees. On that time, when official arrived at the forest, the woman held up lighted lanterns, although it was broad daylight. ನೋಡಿ, ಆ ಟೈಮಲ್ಲಿ ಎಲ್ರಿಗೂ ಒಂದು ಅವೇರ್ನೆಸ್ ಮೂಡಿಸೋ ಪ್ರಯತ್ನ ಮಾಡ್ತಾರೆ. ಯಾರು? ಬಚ್ನಿ ದೇವಿ. ನೋಡಿ, ಒನ್ ಆಫ್ ದ ಡ್ರಾಮಾಟಿಕ್ ಚಿಪ್ಕೋ ಆಕ್ಷನ್ ಟುಕ್ ಪ್ಲೇಸ್ ಇನ್ ದ ಹಿಮಾಲಯನ್ ವಿಲೇಜ್ ಆಫ್ ಅಡ್ವಾನಿ in 1977. On that moment, we can see one of the main character, that is the Bachni Devi. Basically, she led resistance against her own husband, who had obtained contract to cut the trees. ಎಲ್ಲ ಅಫಿಷಿಯಲ್ಸ್ ಮರಗಳನ್ನ ಕಡಿಯೋದು ಕಾಂಟ್ರಾಕ್ಟ್ ತಗೊಂಡಾಗ ಅಲ್ಲೆಲ್ಲ ಮಹಿಳೆಯರು ಸೇರ್ಕೊಂಡು ಏನ್ ಮಾಡ್ತಾರೆ, ಈ ಒಂದು ಬ್ರಾಡ್ ಡೇ ಲೈಟ್ ಬೆಳಿಗ್ಗೆ ಆಗಿದ್ರು ಕೂಡ ಎಲ್ಲರೂ ಕೂಡ ಲಾಂದ್ರ ಒಂದು ದೀಪನ ಇಟ್ಕೊಂಡು ಬರ್ತಾ ಇದ್ದಾರೆ. ಬಿಕಾಸ್ ಅವರೆಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದಾರೆ. ಅವರೆಲ್ಲ ಕತ್ತಲಿದ್ದಾರೆ, ಅವ್ರಿಗೆ ಬೆಳಕನ್ನು ಮೂಡಿಸೋ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಏನಂತೆ, the forester asked them to explain. The woman replied, we have come to teach you forestry. He retorted, you foolish woman, how can you prevent trees? ಎಲ್ರಿಗೂ ಮಹಿಳೆಯರು, ಸ್ಪೆಷಲಿ ಆ ಬಚ್ನಿ ದೇವಿ ಅವರು ಹೇಳ್ತಾ ಇದ್ದಾರೆ,
we have come to teach you forestry. ಫಸ್ಟ್ ಮರಗಳು ಕಡಿಯೋಕ್ಕಿಂತ ಮುಂಚೆ ಅದರ ಒಂದು ಇಂಪಾರ್ಟೆನ್ಸ್ ತಿಳ್ಕೊಳ್ಳಿ, ಅದ್ರ ವ್ಯಾಲ್ಯೂ ಏನಂತ ಫಸ್ಟ್ ತಿಳ್ಕೊಳ್ಳಿ. ಕಡಿಬೇಡಿ ಅಂತ ಹೇಳಿದ್ರೆ ಈ ರಿಟೋರ್ಟೆಡ್ ಹಸ್ಬೆಂಡ್ ಮತ್ತೆಲ್ಲ ಅಫಿಷಿಯಲ್ಸು ರಿಟೋರ್ಟೆಡ್ ಅಂದ್ರೆ ರಿಟಾಲಿಯೇಷನ್ ಅಂದ್ರೆ ಎದುರುತ್ತರ ಕೊಡ್ತಾರೆ. ಏನಂತ, ಯು ಫೂಲಿಶ್ ವುಮೆನ್, ಅಯ್ಯೋ ಮೂರ್ಖ ಮಹಿಳೆ, ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀಸ್? ಇವು ತಗೊಂಡು ಏನ್ ಮಾಡ್ತೀರಾ? ಫೆಲ್ಲಿಂಗ್ ಬೈ ದೋಸ್ ಹೂ ನೋ ದ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್. ಡು ಯು ನೋ ವಾಟ್ ಫಾರೆಸ್ಟ್ ಬಿಯರ್? They produce profit on resin and timber. Nodi, when the Bachni Devi, the lady, led resistance against her own husband, who had obtained the contract to cut the trees, the official arrived at the place. On that time, the Bachni Devi started the lighted lanterns, although it was broad daylight. Forest asked them to explain. ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಈ ರಿಟಾರ್ಟೆಡ್ ಎದುರುತ್ತರ ಕೊಡ್ತಾರೆ. ಏನಂತ, ಅಯ್ಯೋ ಮೂರ್ಖ ಮಹಿಳೆಯರೇ, ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ ಫೆಲ್ಲಿಂಗ್ ಬೈ ದೋಸ್ ಹೂ ನೋ ದ ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್? ಯಾರಿಗೆ ಗೊತ್ತಿದೆ ನಿಮಗೆ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಅಂತ ಗೊತ್ತಿದೆ ನಿಮಗೆ? ಡು ಯು ನೋ ವಾಟ್ ಫಾರೆಸ್ಟ್ ಬಿಯರ್? ನಿಮ್ಗೆ ಫಾರೆಸ್ಟ್ ಏನ್ ಕೊಡುತ್ತೆ ನಿಮ್ಗೆ ಗೊತ್ತಿದೆಯಾ? ದೇ ಪ್ರೊಡ್ಯೂಸ್ ಪ್ರಾಫಿಟ್ ಅಂಡ್ ರೀಸಿನ್ ಅಂಡ್ ಟಿಂಬರ್. ಇದರಿಂದ ನಾವು ಪ್ರಾಫಿಟ್ ಇದೆ, ನಮ್ಗೆ ಏನ್ ಸಿಗುತ್ತೆ? ರೀಸಿನ್ ಅಂದ್ರೆ ಗಮ್, ಮರದ ಅಂಟು, ಅಂಡ್ ಟಿಂಬರ್, ಮರದ ಮುಟ್ಟು, ಇದು ಸಿಗ್ತಾ ಇದೆ ನಮಗೆ. ಸೊ ದಯವಿಟ್ಟು ನೀವು ಯಾರು ಅಡ್ಡ ಬರಬೇಡಿ, ಇನ್ನು ಹೋಗಿ ಅಂತೇಳಿ ಅವ್ರಿಗೇನೆ ರಿಟಾಲಿಯೇಟ್ ಮಾಡ್ತಾ ಇದ್ದಾರೆ, ಎದುರುತ್ತರ ಕೊಡ್ತಾ ಇದ್ದಾರೆ. ಆನ್ ದಟ್ ಟೈಮ್ ಆಲ್ ದ ವುಮೆನ್ಸ್ ದೇ ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್. ವುಮೆನ್ ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್. ಒಂದು ಹಾರ್ಟ್ನ ಕೂಡ ಹೇಳಿ ಅವ್ರಿಗೆ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ದಟ್ ಈಸ್ ವಾಟ್ ಡು ದ ಫಾರೆಸ್ಟ್ ಬಿಯರ್? What do the forests bear? Soil, water and pure air. Soil, water and pure air sustain the earth, all she bears. ನೋಡಿ ಹೇಳ್ತಾ ಇದ್ದಾರೆ, ವಾಟ್ ಡು ದಿ ಫಾರೆಸ್ಟ್ ಬಿಯರ್? ಫಾರೆಸ್ಟ್ ಏನ್ ಕೊಡ್ತಾ ಇದೆ ಗೊತ್ತಾ ನಮಗೆ? ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್. ಒಳ್ಳೆ ಫಲವತ್ತಾದ ಮಣ್ಣು, ಫರ್ಟೈಲ್ ಸಾಯಿಲ್, ಪರಿಶುದ್ಧವಾದ ನೀರು, ಗಾಳಿ, ಇದೆಲ್ಲ ನಮಗೆ ಕೊಡ್ತಾ ಇರೋದು ಯಾವುದು? ಗಿಡ ಮರಗಳು. ಸಸ್ಟೈನ್ ದಿ ಅರ್ತ್, ಭೂಮಿಗೆ ಆಧಾರನೇ ಇವು. ಅಂತ ಮರಗಳನ್ನು ಕಡಿತಾ ಇದ್ದಾರಲ್ಲ, ದಯವಿಟ್ಟು ಆ ಕೆಲಸ ಮಾಡಬೇಡಿ ಅಂತ ಅವರು ಕೋರಸ್ ಅಲ್ಲಿ ಸಾಮಾನ್ಯ ಹೇಳೋದ್ರ ಮುಖಾಂತರ ಎಲ್ಲ ಒಬ್ಬ ಅಫಿಷಿಯಲ್ಸ್ಗೆ, ಎಸ್ಪೆಷಲಿ ಲಕ್ಷ್ಮೀ ದೇವಿ ಅವರ ಹಸ್ಬೆಂಡ್ ಆಗಿದ್ರು ಕೂಡ ಅವ್ರಿಗೆ ವಿರುದ್ಧನೇ ಹೋರಾಟ ಮಾಡ್ತಾಳೆ. ಇದನ್ನ ಕಡಿಬೇಡಿ ಅಂತ ಹಗ್ಗು ಮಾಡಿ ಪ್ರೊಟೆಸ್ಟ್ ಮಾಡ್ತಾಳೆ ಅಂತ ನಾವಿಲ್ಲಿ ಹೇಳ್ಬಿಟ್ಟು ಆ ಒಂದು ಮೂಮೆಂಟ್ ಅಲ್ಲಿ ಇವಾಗ ಡ್ರಾಮೆಟಿಕ್ ಚಿಕ್ಕು ಆಕ್ಷನ್ ಟು ಪ್ಲೇಸ್ ಇನ್ ದ village Advani 1977. Okay, the first nodi in 1973 alli Vandana she had gone to visit my favorite streams before leaving for Canada to do my PhD. On that time she has been voluntary for the Chipko movement. On that time one of the dramatic Chipko action took place in the Himalayan region, that is Advani 1977. In that place, we can see one of the strong character, that is Bachni Devi. She led resistance against her own husband, who had obtained the contract to cut the trees. When officials in the forest arrived, the woman held up lighted lanterns, although it was the broad daylight. The forest told them to explain. ಆ ಟೈಮಲ್ಲಿ ಕೇಳ್ತಾರೆ, ಬಟ್ ಎಷ್ಟೇ ಕನ್ವಿನ್ಸ್ ಮಾಡಕ್ ಹೋದ್ರು ಕೂಡ ಅಫಿಷಿಯಲ್ಸ್ ರಿಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರ ಹಸ್ಬೆಂಡ್ ಅವರಿಗೆ ಎದುರುತ್ತರ ಕೊಟ್ಟು ಇದರಿಂದ ನಮಗೆ ರೀಸಿನ್ ಅಂಡ್ ಟಿಂಬರ್ ಸಿಗ್ತಾ ಇದೆ, ಸೊ ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ದ ವುಮೆನ್ ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್. ದಟ್ ಈಸ್ ಒಂದು ಸಾಂಗ್ ಕೂಡ ಹೇಳ್ತಾರೆ, ವಾಟ್ ಡು ದಿ ಫಾರೆಸ್ಟ್ ಬಿಯರ್? ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್. ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬಿಯರ್ಸ್. ಭೂಮಿಗೆ ಆಧಾರನೇ ಇರೋದು. ಸೊ ಹಾಗೆ ದಯವಿಟ್ಟು ಇದನ್ನ ಕಡಿಬೇಡಿ. ಡೋಂಟ್ ಕಟ್ ದಿ ಟ್ರೀಸ್ ಟು ಸೇವ್ ದಿ ಫಾರೆಸ್ಟ್ ಅಂತ ಒಂದು ಮೇನ್ ಥೀಮ್ನ ಅಲ್ಲಿ ಆ ಒಂದು ಅಫಿಷಿಯಲ್ಸ್ಗೆ, ಅವ್ರ ಹಸ್ಬೆಂಡಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ನ ಇಲ್ಲಿ ಎಲ್ಲ ಮಹಿಳೆಯರು ಕೊಡ್ತಾರೆ. ಕೊಟ್ಟು ಅವರಿಗೊಂದು ಅವೇರ್ನೆಸ್ ಮೂಡಿಸೋ ಪ್ರಯತ್ನ ಮಾಡಿದ್ರು ಅಂತ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ ವಂದನಾ ಶಿವ ಅವರು. ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ ಬಿಯಾಂಡ್ ಮೊನೋಕಲ್ಚರ್ಸ್. ಓಕೆ, the first point is the Chipko movement. The next concept is beyond monocultures. Beyond monocultures ಅಂದ್ರೆ
ಮಾನೋಕಲ್ಚರ್ಸ್ ಮೀನ್ಸ್ ಒಂದೇ ವಿಧದ ಬೆಳೆಗಳನ್ನು ಬೆಳೆಯುವಂತ ಒಂದು ಸಂಸ್ಕೃತಿಗೆ ನಾವು ಏನು ಕರಿತೀವಿ ಮಾನೋಕಲ್ಚರ್ ಅಂದ್ರೆ ದ ಕಲ್ಟಿವೇಶನ್ ಆಫ್ ಎ ಸಿಂಗಲ್ ಕ್ರಾಪ್. ದ ಕಲ್ಟಿವೇಶನ್ ಆಫ್ ಎ ಸಿಂಗಲ್ ಕ್ರಾಪ್ ಆನ್ ಎ ಫಾರ್ಮ್ ಆರ್ ಏರಿಯಾ ಆರ್ ಕಂಟ್ರಿ. ಅಂದ್ರೆ ಮಾನೋಕಲ್ಚರ್ ಮೀನ್ಸ್ ದ ಕಲ್ಟಿವೇಶನ್ ಆಫ್ ಎ ಸಿಂಗಲ್ ಕ್ರಾಪ್, ಒಂದೇ ವಿಧದ ಬೆಳೆಗಳನ್ನು ಬೆಳೆಯುವಂತಹ ಸಂಸ್ಕೃತಿ. ದ ಕಲ್ಟಿವೇಶನ್ ಆಫ್ ಎ ಸಿಂಗಲ್ ಕ್ರಾಪ್ ಆನ್ ಎ ಫಾರ್ಮ್ ಆರ್ ಏರಿಯಾ ಆರ್ ಕಂಟ್ರಿ. ನೋಡಿ, ಈ ಒಂದು ಪಾಯಿಂಟ್ ನಲ್ಲಿ ಒಂದು ಎಸ್ಸೆಯಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ ವಂದನಾ ಶಿವ ಅವರು. ಓಕೆ, ಲಿಸನ್ ಹಿಯರ್. ಫ್ರಮ್ ಚಿಕ್ಕೋ ಐ ಲರ್ನ್ ಅಬೌಟ್ ಬಯೋಡೈವರ್ಸಿಟಿ and biodiversity based living economies. The protection of both has become my life's mission. As I described in my book Monocultures of the Mind, the failure to understand biodiversity and its many functions is at the root of the impoverishment of nature and culture. But in this particular essay, we already discussed about Vandana Shiva's ecological journey started in the Himalayan region, and also the Chipko movement. There are things we already learned. But next, one of the important points in this particular essay, that is beyond monocultures. Andre, the cultivation of a single crop or an area or country. ಈ ಒಂದು ಪಾಯಿಂಟ್ ಅಲ್ಲಿ ವಂದನಾ ಶಿವ ಅವರು ಹೇಳ್ತಾ ಹೋಗ್ತಾರೆ, ಏನು ಹೈಲೈಟ್ ಮಾಡ್ತಾರಪ್ಪ ಅಂದ್ರೆ, ಫ್ರಮ್ ಚಿಪ್ಕೋ ಐ ಲರ್ನ್ ಅಬೌಟ್ ಬಯೋಡೈವರ್ಸಿಟಿ. Biodiversity means the variety of life in the world or in a particular habit or ecosystem. ಅಂದ್ರೆ ಭೂಮಿಯ ಮೇಲಿನ ಒಂದು ವಿಭಿನ್ನ ಪರಿಸರ, ಅದ್ರ ಬಗ್ಗೆ ಇಲ್ಲಿ ಹೇಳಕ್ ಹೋಗ್ತಾರೆ. ಬಯೋಡೈವರ್ಸಿಟಿ ಬೇಸ್ಡ್ ಆನ್ ಲಿವಿಂಗ್ ಎಕನಾಮೀಸ್, ಬದುಕುವ ಒಂದು ಅರ್ಥದ ಮೇಲೆ ಜೀವನ ಒಂದು ಬಯೋಡೈವರ್ಸಿಟಿ ಯಾರು ಬೇಸ್ಡ್ ಆಗಿದೆ, ಲಿವಿಂಗ್ ಎಕನಾಮೀಸ್ ಮೇಲೆ ಬೇಸ್ಡ್ ಆಗಿದೆ. ದ ಪ್ರೊಟೆಕ್ಷನ್ ಬೋತ್ ಹ್ಯಾಸ್ ಬಿಕಮ್ ಮೈ ಲೈಫ್ ಮಿಷನ್, ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. As I described in my book, she has written one book, that is the Monocultures of the Mind. ಬುಕ್ ನ ಕೂಡ ಬರೀತಾರೆ ಯಾರು, ವಂದನಾ ಶಿವ ಅವರು. ದಟ್ ಈಸ್ Monocultures of the Mind, the failure to understand biodiversity and its many functions is at the root of the impoverished and nature and culture. But when Vandana Shiva started to write a book, that is Monocultures of the Mind, but later she has been failure to understand. ಅದರಲ್ಲಿ ಅವರು ಫೇಲ್ಯೂರ್ ಆಗ್ತಾರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಬಯೋಡೈವರ್ಸಿಟಿನ ಅಂಡ್ ಇಟ್ ಮೆನಿ ಫಂಕ್ಷನ್. ಯಾವ ಥರ ಅದರಲ್ಲಿ ನಾವು ಸೊಸೈಟಿಗೆ ಯಾವ ಥರಕ್ಕೆ ಅದರಿಂದ ಒಂದು ಅವೇರ್ನೆಸ್ ಮೂಡಿಸ್ಬೋದು. ಮೆನಿ ಫಂಕ್ಷನ್ಸ್ ಇಸ್ ಅಟ್ ದ ರೂಟ್ ಆಫ್ ಇಂಪ್ರವರಿಶ್. ಇಂಪ್ರವರಿಶ್ ಮೀನ್ಸ್ ಮೇಕಿಂಗ್ ಪೂರ್ ಆಫ್ ನೇಚರ್ ಅಂಡ್ ಕಲ್ಚರ್. ಈ ಪ್ರಕೃತಿ ಮತ್ತು ಸಂಸ್ಕೃತಿನ ಯಾವ ಥರ ನಮ್ಮ ಒಂದು ನಿಜವಾದ ಸಂಸ್ಕೃತಿ ಏನಪ್ಪಾ ಅಂದರೆ, ಪ್ರಕೃತಿಯನ್ನು ನಾವು ಕಾಪಾಡೋದೇ ನಮ್ಮ ನಿಜವಾದ ಸಂಸ್ಕೃತಿ ಅಂತ ಹೇಳ್ತಾರೆ. ಆದರೆ ಅದನ್ನು ಜನಕ್ಕೆ ಯಾವ ಥರ ಅವರಿಗೆ ಒಂದು ಫಾರ್ಮರ್ಸ್ಗೆ ಯಾವ ಥರ ಒಂದು ಮೆಸೇಜ್ ಕೊಡ್ಬೋದು, ಯಾವ ಥರ ಅವ್ರಿಗೆ ಹೇಳ್ಕೊಡ್ಬೋದು ಅಂತ ಅವರು ತುಂಬಾ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಆ ಪ್ರಯತ್ನದಲ್ಲಿ ಮೊದಲನೇ ಹೆಜ್ಜೆನೆ ಅವರು ಬುಕ್ನ ಬರೋದು, ಅದರಲ್ಲಿ ತುಂಬಾ ಅದ್ರ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡ್ತಾರೆ. ಅದು ಆಗೋದಿಲ್ಲ, ಫೇಲ್ಯೂರ್ ಆಗ್ತಾರೆ. ಬಟ್ ಲೇಟರ್ ದ ಲೆಸನ್ ಐ ಲರ್ನ್ಡ್ ಅಬೌಟ್ ಡೈವರ್ಸಿಟಿ in the Himalayan forest, I transformed to the protection of biodiversity in our farms. I started saving seeds from farmers' fields and then realized we needed a farm for demonstration and training. So on that time, I learned about diversity. ಅವರು ಡೈವರ್ಸಿಟಿ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳ್ಕೊಂಡ ನಂತರ ಹಿಮಾಲಯನ್ ಫಾರೆಸ್ಟ್ ಅಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ ಯಾರಿಗೆ, ಅವರ ಫಾರ್ಮ್ಸ್ ಅಲ್ಲಿ. ಅಂದ್ರೆ ಭೂಮಿಯ ಮೇಲೆ ವಿಭಿನ್ನ ಪರಿಸರ ಯಾವ ತರ ಇದೆ, ಸಿಂಗಲ್ ಕ್ರಾಪ್ ಅಲ್ಲಿ ನಾವು ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ದ ಕಲ್ಟಿವೇಶನ್ ಸಿಂಗಲ್ ಕ್ರಾಪ್ ಅಲ್ಲಿ ಎಷ್ಟು ಪರ್ ನ್ಯೂಟ್ರಿಷನ್ ಪರ್ ಎಕರೆ ಯಾವ ತರ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಅವರು ಪ್ರಯತ್ನ ಮಾಡ್ತಾರೆ. ಸೊ ಆಗ ಅವರು ಸ್ಟಾರ್ಟ್ ಮಾಡ್ತಾರೆ ಸೇವಿಂಗ್ ಸೀಡ್ಸ್ ಫ್ರಮ್ ದ ಫಾರ್ಮರ್ಸ್. ಎಲ್ಲ ಫಾರ್ಮರ್ಸ್ ಹತ್ರ ಹೋಗಿ ಸೀಡ್ಸ್, ಆ ಬೀಜಗಳನ್ನ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು, ವಿ ನೀಡೆಡ್ ಎ ಫಾರ್ಮ್, ಒಂದು ಫಾರ್ಮ್ ನ ಕ್ರಿಯೇಟ್ ಮಾಡಿ ಅಲ್ಲಿ ಡೆಮಾನ್ಸ್ಟ್ರೇಷನ್, ಒಂದು ಟ್ರೈನಿಂಗ್, ಒಂದು ಪ್ರಯತ್ನ ಪ್ರಾಕ್ಟೀಸ್ ಆಗುತ್ತೆ ಅಂತೇಳಿ ಅವರು ಒಂದು ಸ್ಟಾರ್ಟ್ ಮಾಡ್ತಾರೆ. ಆಗ ಸ್ಟಾರ್ಟ್ ಮಾಡಿದಂಥ ಫಾರ್ಮೇ ದ ನವಧಾನ್ಯ ಫಾರ್ಮ್. ಒನ್ ಆಫ್ ದ ಮೇನ್ ಕಾನ್ಸೆಪ್ಟ್, ದ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 in the Doon Valley located in the lower elevation Himalayan region of Uttarakhand province. ಅಲ್ಲಿ ಇವರು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಫಸ್ಟ್ ಇವ್ರನ್ನ ಬುಕ್ನ ಬರೀತಾರೆ, ಬಯೋಡೈವರ್ಸಿಟಿ ಏನು ಅಂತ ತಿಳ್ಕೊಂಡು ಅದನ್ನ ಯಾವ ಥರ
ನಮ್ಮ ಒಂದು ಫಾರ್ಮ್ ಅಲ್ಲಿ ಯಾವ ತರ ಅದನ್ನ ನಾವು ಒಂದು ಡೆಮಾನ್ಸ್ಟ್ರೇಟ್ ಮಾಡೋಣ, ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ ಯಾವ ತರ ಅದು ಯೂಸ್ ಆಗುತ್ತೆ ಅನ್ನೋ ಫಾರ್ಮರ್ಸ್ಗೆ ಅಂತೇಳಿ ಅವರು ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಾಗ ಸ್ಟಾರ್ಟ್ ಮಾಡುವಂಥ ಫಾರ್ಮೇ ನವಧಾನ್ಯ ಫಾರ್ಮ್. ಅದು 1994 ಅಲ್ಲಿ ಡೂನ್ ವ್ಯಾಲಿ ಆಫ್ ಲೋಯರ್ ಎಲಿವೇಶನ್ ಆಫ್ ಹಿಮಾಲಯನ್ ರೀಜನ್ ಆಫ್ ಉತ್ತರಾಖಂಡ್ ಪ್ರಾವಿನ್ಸ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ನವಧಾನ್ಯ ಫಾರ್ಮ್. ಇಡೀ ನವಧಾನ್ಯ ಫಾರ್ಮ್ ಸ್ಟಾರ್ಟ್ ಅಂತ ಕೇಳಿದಾಗ ನೀವು 1994 ಇಂದ ಡೂನ್ ವ್ಯಾಲಿ ಅಂತ ಆನ್ಸರ್ನ ಬರೀಬೇಕು. ಸೊ ರಿಸಲ್ಟ್ ಏನಾಗುತ್ತೆ? ಟುಡೇ ವಿ ಕನ್ಸರ್ವ್ ಎ ಗ್ರೋ 630 varieties of rice, 150 varieties of wheat and 100 of other species. We produce and promote a diversity and intensive form of farming that produces more food and nutrition per acre. The conservation of biodiversity is therefore also the answer to the food and nutrition crisis. ನೋಡಿ, when the now Vandana Shiva started Navadanya farm, for the result we conserve and grow 630 varieties of rice. 630 ವೆರೈಟಿ ವಿಧವಾದ ಒಂದು ಭತ್ತನ ಬೆಳೀತಾರೆ. 150 ವೆರೈಟೀಸ್ ಆಫ್ ವೀಟ್, 150 ತರ ವಿಧವಾದ ಒಂದು ಗೋಧಿನ ಬೆಳೀತಾರೆ. 100 ಆಫ್ ಅದರ್ ಸ್ಪೀಶೀಸ್, ಧಾನ್ಯಗಳನ್ನ ಕೂಡ ಅವರು ನೂರಾರು ಥರದ ಧಾನ್ಯಗಳನ್ನ ಆ ಒಂದು ನವಧಾನ್ಯ ಫಾರ್ಮ್ ಅಲ್ಲಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ವಿ ಪ್ರಾಕ್ಟೀಸ್ ಟು ಪ್ರಮೋಟ್ ಡೈವರ್ಸಿಟಿ ಆಫ್ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್. ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಅಲ್ಲಿ ದಟ್ ಪ್ರೊಡ್ಯೂಸಸ್ ಮೋರ್ ಫುಡ್, ಜಾಸ್ತಿ ಫುಡ್ ನ ನ್ಯೂಟ್ರಿಷನ್ ಪರ್ ಎಕರೆಗೆ ಜಾಸ್ತಿ ನ್ಯೂಟ್ರಿಷನ್ ಡಿಫ್ರೆಂಟ್. 630 ವೆರೈಟೀಸ್ ಆಫ್ ರೈಸ್ ನ ಬೆಳೀತಾರೆ, 150 ವೆರೈಟೀಸ್ ಆಫ್ ವೀಟ್ ನಾವು ಬೆಳೆಯೋದು. ಪ್ರತಿಯೊಂದು ಒಂದು ಸೀಡಲ್ಲೂ ಕೂಡ ಒಂದು ನ್ಯೂಟ್ರಿಷನ್ ಪರ್ ಎಕರೆ. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ is therefore also the answer to the food and nutrition crisis. ಸೊ ಈ ಒಂದು ಇನ್ಫಾರ್ಮೇಶನ್ ಅವರು ಫಾರ್ಮರ್ಸ್ಗೆ ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾರೆ. ಆ ಒಂದು ಥಿಂಕಿಂಗ್ ಅಲ್ಲಿ ಅವ್ರು ಬರುವಂಥ ಆಲೋಚನೆ ನವಧಾನ್ಯ ಫಾರ್ಮು. ಬಟ್ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. 630 ವೆರೈಟೀಸ್ ಆಫ್ ರೈಸು, 150 ವೆರೈಟೀಸ್ ಆಫ್ ವೀಟ್ ಅಂಡ್ ಆಲ್ಸೋ 100 ಆಫ್ ಅದರ್ ಸ್ಪೀಶೀಸ್ ನಾವು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾದ್ರೆ ನವಧಾನ್ಯ ಫಾರ್ಮ್ ಇಂದ ಇನ್ನು ಯಾವ ತರ ಒಂದು ಯೂಸ್ ಅಡ್ವಾಂಟೇಜ್ ಆಯಿತು, ಇನ್ನು ಇದನ್ನು ಯಾವ ತರ ಅವರು ಎಲ್ಲ ಕಡೆ ಮೆಸೇಜ್ನ ಯಾವ ತರ ಸ್ಪ್ರೆಡ್ ಮಾಡ್ತಾರೆ, ಯಾವ ತರ ಇದು ಯೂಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅದಾದ ನಂತರ ಇನ್ನು ಹಲವಾರು ಕಾನ್ಸೆಪ್ಟ್ನ ಇಲ್ಲಿ ನಾವು ಒಂದು ಎಸ್ಸೆಯಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಯಾವ ತರ ಇನ್ನು ಯಾವೆಲ್ಲ ಪಾಯಿಂಟ್ಸ್ನ ಇವರು ಹೈಲೈಟ್ ಮಾಡ್ತಾ ಹೋಗ್ತಾರೆ ಅನ್ನೋದು ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ.